ಜಾರಿಯಾಗಲಿ. ಸಂಘಕ್ಕೆ ಜಯವಾಗಲಿ. ನೌಕರರ ಸಂಘಕ್ಕೆ ಜಯವಾಗಲಿ. ತೊಲಗಲಿ. ಜಾರಿಯಾಗಲಿ. ಎಲ್ಲಿಯವರೆಗೂ ನಮಸ್ಕಾರ. ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಏನು ಪಾರಂಪರಿಕವಾಗಿ ನಾವೇನು ಹೊಸ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಆ ಹೊಸ ಮುಖ್ಯಮಂತ್ರಿಗಳಿಗೆ ನೌಕರ ಸಂಘದಿಂದ ಒಂದು ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರು ಹಾಗೂ ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದ ಜಿ. ಪರಮೇಶ್ವರ್ ಸಾಹೇಬರು ಇವರ ಘನ ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಸಿ. ಎಸ್. ಷಡಾಕ್ಷಿ ಅವರ ಅಧ್ಯಕ್ಷತೆಯಲ್ಲಿ ಈ ದಿನ ಅರಮನೆ ಮೈದಾನ ತ್ರಿಪುರಾ ವಾಸಿನಿ ಗ್ರೌಂಡ್ನಲ್ಲಿ ಒಂದು ನಮ್ಮ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿರುತ್ತದೆ. ಅದರೊಂದಿಗೆ ನಮ್ಮ ಬಹುದಿನಗಳ ಬೇಡಿಕೆಯಾದಂಥ OPS ಆಗುವಂಥ ಒಂದು ಹಕ್ಕೊತ್ತಾಯ ಹಾಗೂ ಮುಂದೆ ಬರುವಂಥ ಕೇಂದ್ರದ ಸರಿಸಮಾನ ವೇತನವನ್ನು ರಾಜ್ಯ ಸರ್ಕಾರಿ ನೌಕರರು ಒಂದು ಒತ್ತಾಯದೊಂದಿಗೆ ಮುಂದಗಟ್ಟದಿಂದ ಸುಮಾರು ಒಂದು 500 ಜನ ನೌಕರರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಎಲ್ಲ ನಮ್ಮ ತಾಲೂಕಿನ ನೌಕರರಿಗೂ, ಎಲ್ಲರೂ ಸಂಘದ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ, ಸನ್ಮಾನ್ಯ ಶ್ರೀ ಷಡಾಕ್ಷರಿ ಸಾಹೇಬರ ಅಧ್ಯಕ್ಷರಾದಾಗಿಂದ ಇದು ಸತತವಾಗಿ ಮುಂದುವರಿಸಿಕೊಂಡು ಬಂದಿರುತ್ತಾರೆ. ಇದಕ್ಕೆ ಅವ್ರಿಗೂ ನಮ್ಮ ಸಂಘದ ಪರವಾಗಿ, ನಮ್ಮ ನೌಕರರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು.